ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಳೆ ಅಂಗಡಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದೀಗ ಹಳೆಯಂಗಡಿ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಮೊದಲಿಗೆ ವೃಂದಗಾನ. ಹುಟ್ಟಿ ಮೆಟ್ಟಿ ಓಡಾಡಿದ ಪವಿತ್ರ ನೆಲ ಕರ್ನಾಟಕ ರಾಜ್ಯ ನಮ್ಮದು, ಸವಿ ಮಾತಿನ ಭಾಷೆ ಕನ್ನಡ. ನಮ್ಮ ನೆಲದ ಹಿರಿಮೆ ಗರಿಮೆಯ ವೃಂದಗಾನದಲ್ಲಿ ವರ್ಣಿಸಲಿದ್ದಾರೆ. ಈಗ ಕೇಳಿ. ಗೀತ ರಚನೆ, ರಾಗ ಸಂಯೋಜನೆ ಶ್ರೀಮತಿ ಶಕುಂತಲಾ ಭಟ್, ಹಳೆಯಂಗಡಿ. ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು, ನಮ್ಮದು ನಮ್ಮದು ಚಿನ್ನದ ನಾಡು ನಮ್ಮದು, ನಮ್ಮದು ನಮ್ಮದು ಶ್ರೀಗಂಧದ ನಾಡು ನಮ್ಮದು, ನಮ್ಮದು ನಮ್ಮದು ಚಿನ್ನದ ನಾಡು ನಮ್ಮದು, ನಮ್ಮದು ನಮ್ಮದು ಶ್ರೀಗಂಧದ ನಾಡು ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು. ಅಲೆ ಅಲೆ ತೆರೆಯಲಿ ನಲಿವ ಕಡಲು ನಮ್ಮದು, ತುಂಗಭದ್ರ ಕಾವೇರಿ ನದಿಗಳ ತವರು ನಮ್ಮದು. ಅಲೆ ಅಲೆ ತೆರೆಯಲಿ ನಲಿವ ಕಡಲು ನಮ್ಮದು, ತುಂಗಭದ್ರ ಕಾವೇರಿ ನದಿಗಳ ತವರು ನಮ್ಮದು. ಜೋಗದ ಸಿರಿ ಬೆಳಕಲಿ ಹೊಳೆವ ಜಲಪಾತ ನಮ್ಮದು, ಜೋಗದ ಸಿರಿ ಬೆಳಕಲಿ ಹೊಳೆವ ಜಲಪಾತ ನಮ್ಮದು. ತೆಂಗು ಕಾಫಿ ಏಲಕ್ಕಿ ಬೆಳೆವ ನಾಡು ನಮ್ಮದು, ತೆಂಗು ಕಾಫಿ ಏಲಕ್ಕಿ ಬೆಳೆವ ನಾಡು ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು. ಕದಂಬ ಹೊಯ್ಸಳ ಚಾಲುಕ್ಯರಾಳಿದ ನಾಡು ನಮ್ಮದು, ಕನಕ ಪುರಂದರ ಬಸವ ಮಧ್ವರ ನಾಡು ನಮ್ಮದು, ಕದಂಬ ಹೊಯ್ಸಳ ಚಾಲುಕ್ಯರಾಳಿದ ನಾಡು ನಮ್ಮದು, ಕನಕ ಪುರಂದರ ಬಸವ ಮಧ್ವರ ನಾಡು ನಮ್ಮದು. ಪಂಪರನ್ನ ಕುಮಾರ ವ್ಯಾಸರ ನಾಡು ನಮ್ಮದು, ಪಂಪರನ್ನ ಕುಮಾರ ವ್ಯಾಸರ ನಾಡು ನಮ್ಮದು. ಹಬ್ಬಕ್ಕ ಚೆನ್ನಮ್ಮ ಮಲ್ಲಮ್ಮ ಅಕ್ಕಳ ನಾಡು ನಮ್ಮದು, ಹಬ್ಬಕ್ಕ ಚೆನ್ನಮ್ಮ ಮಲ್ಲಮ್ಮ ಅಕ್ಕಳ ನಾಡು ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು, ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು, ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು. ಬೇಲೂರು ಹಳೆಬೀಡು ಬಾದಾಮಿ ಗುಡಿಗಳ ನಾಡು ನಮ್ಮದು, ಭೋಗವ ತ್ಯಜಿಸಿ ನಿಂತಿಹ ಗೊಮ್ಮಟನ ಕೀರ್ತಿ ನಮ್ಮದು. ಬೇಲೂರು ಹಳೆಬೀಡು ಬಾದಾಮಿ ಗುಡಿಗಳ ನಾಡು ನಮ್ಮದು, ಭೋಗವ ತ್ಯಜಿಸಿ ನಿಂತಿಹ ಗೊಮ್ಮಟನ ಕೀರ್ತಿ ನಮ್ಮದು. ಮದಕರಿ ನಾಯಕ ಕಟ್ಟಿದ ದುರ್ಗದ ಕೋಟೆ ನಮ್ಮದು, ಮದಕರಿ ನಾಯಕ ಕಟ್ಟಿದ ದುರ್ಗದ ಕೋಟೆ ನಮ್ಮದು. ಸರ್ವಧರ್ಮಗಳ
ಧರ್ಮಗಳು ಶಾಂತಿಲಿ ಬದುಕುವ ನಾಡು ನಮ್ಮದು. ಸರ್ವಧರ್ಮಗಳು ಶಾಂತಿಲಿ ಬದುಕುವ ನಾಡು ನಮ್ಮದು. ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು. ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು. ನಮ್ಮದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು. ನಮ್ಮದು ನಮ್ಮದು ಸವಿಗನ್ನಡ ಭಾಷೆ ನಮ್ಮದು. ಸವಿಗನ್ನಡ ಭಾಷೆ ನಮ್ಮದು. ಸವಿಗನ್ನಡ ಭಾಷೆ ನಮ್ಮದು. ವೃಂದಗಾನ ಕೇಳಿದಿರಲ್ಲವೇ? ಈಗ ಕೇಳಿ, ನಮ್ಮ ದೇಶದ ಉದ್ಧಾರ ಪರಿಸರ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ. ಪರಿಸರ ರಕ್ಷಣೆ ಮಾಡುವಲ್ಲಿ ಜನಸಾಮಾನ್ಯರ ಹಾಗೂ ಸಂಘ ಸಂಸ್ಥೆಗಳ ಪಾತ್ರವೇನು ಎಂಬುದರ ಬಗ್ಗೆ ಶ್ರೀಮತಿ ನಿಧಿ ಪ್ರಸನ್ನರವರು ಕಿರುಭಾಷಣ ವಾಚಿಸಲಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಅತಿ ದೊಡ್ಡದು. ಸ್ವಚ್ಛತೆ ಇದ್ದರೆ ಮಾತ್ರ ಸ್ವಚ್ಛ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ಮಣ್ಣಿನಲ್ಲಿ ಕರಗದ ತ್ಯಾಜ್ಯಗಳ ಮಾಲಿನ್ಯ ಇತ್ಯಾದಿ ಕಲುಷಿತ ವಾತಾವರಣದಿಂದ ಮಾನವ ತನ್ನ ಯೌವನದಲ್ಲೇ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ. ಒಂದೆಡೆ ಪರಿಶುದ್ಧ ಗಾಳಿ ನೀಡುವ ಕಾಡು ನಾಶವಾಗಿ ನಾಡಾಗುತ್ತಿವೆ. ಗಗನಚುಂಬಿ ಕಟ್ಟಡಗಳು ಏಳುತ್ತಿವೆ. ಪೂರ್ವ ನಿಯೋಜಿತ ತೋಡುಗಳಿಲ್ಲದೆ ಸರಾಗವಾಗಿ ಕೊಳಚೆ ನೀರು ಹರಿಯದೆ ಸಕಲ ರೋಗಗಳ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತಿವೆ. ಅಲ್ಲದೆ ಇಂದು ತಲೆಬಾಚುವ ಬಾಚಣಿಗೆಯಿಂದ ಕಾಲಿಗೆ ಧರಿಸುವ ಚಪ್ಪಲಿಯವರೆಗೂ ಸಕಲವೂ ಪ್ಲಾಸ್ಟಿಕ್ಮಯ. ಒಂದು ಸಲ ಯೋಚಿಸಿದರೆ ಪ್ಲಾಸ್ಟಿಕ್ ಸಾಧನವಿರದೆ ಇಂದಿನ ಜನಾಂಗ ಬದುಕಲು ಸಾಧ್ಯವೇ? ಇಲ್ಲ ಅಲ್ಲವೇ? ಅವುಗಳಿಗೆ ಬಳಿದ ಬಣ್ಣ ವಿಷಕಾರಿಯಾದುದೆಂಬ ಸತ್ಯದ ಅರಿವಿದ್ದರೂ ನಮ್ಮ ದೈನಂದಿನ ಊಟ, ತಿಂಡಿ, ನೀರಿನ ಸೀಸೆ ಎಲ್ಲವೂ ಪ್ಲಾಸ್ಟಿಕ್ನಿಂದ ಉತ್ಪನ್ನವಾಗಿರುತ್ತದೆ. ತರಕಾರಿ ಇನ್ನಿತರ ಸಾಮಾನು ತರಲು ಬಳಸುವ ಆಪ್ತಮಿತ್ರ ಈ ಪ್ಲಾಸ್ಟಿಕ್. ರಾಷ್ಟ್ರೀಯ ಹೆದ್ದಾರಿಗಳ ಭವ್ಯತೆಗೆ ಕರಿಚುಕ್ಕಿ ಇಟ್ಟಂತೆ ಅಲ್ಲಲ್ಲಿ ಪ್ಲಾಸ್ಟಿಕ್ಗಳ ದೊಡ್ಡ ರಾಶಿ. ಇಂದು ಮನೆ ಬಾಗಿಲಿಗೆ ಕಸ ವಿಲೇವಾರಿಗೆ ವಾಹನಗಳು ಬಂದರೂ ಅದನ್ನು ನೀಡದಿರುವ ಸೋಮಾರಿತನ. ತನ್ನ ಕಸ ತುಂಬಿದ ತ್ಯಾಜ್ಯವನ್ನು ಪಕ್ಕದ ಮನೆಯಲ್ಲೋ ಅಥವಾ ನಡೆದಾಡುವ ದಾರಿಯಲ್ಲಿ ಬಿಸಾಡುವ ಅತೀ ನಾಗರಿಕ ಜನರ ಮನವನ್ನು ಪರಿವರ್ತಿಸಲು ಸಾಧ್ಯವೇ ಇಲ್ಲ. ಇನ್ನು ಕೆಲವರು ಕಸವನ್ನು ನದಿಗೆಸೆವ ಪುಣ್ಯಾತ್ಮರೂ ಇರುತ್ತಾರೆ. ಇದರಿಂದ ಜಲಮಾಲಿನ್ಯ ಮಾತ್ರವಲ್ಲ, ಜಲಚರ ಜೀವಿಗಳ ಸಾವಿಗೂ ಕಾರಣಕರ್ತರಾಗಿರುತ್ತಾರೆ. ಇನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳು, ವಾಹನಗಳ ಹೊಗೆ ವಾಯುಮಾಲಿನ್ಯಕ್ಕೆ ಕಾರಣ. ವಿನಾಕಾರಣ ಕರ್ಕಶವಾಗಿ ಹಾರ್ನ್ ಮಾಡುವುದು, ಜಾತ್ರೆ, ಶುಭ ಕೆಲಸಗಳಿಗೆ, ಇನ್ನಿತರ ಕಾರ್ಯಕ್ರಮಗಳಿಗೆ ಲೌಡ್ ಸ್ಪೀಕರ್, ಡಿಜೆ ಹಾಕುವ ಪರಿಪಾಠದಿಂದ ಶಬ್ದ ಮಾಲಿನ್ಯದ ಜೊತೆಗೆ ಸುತ್ತಮುತ್ತಲಿನವರಿಗೆ ತೊಂದರೆ ಕೊಡುವ ಉದಾಹರಣೆಗಳೂ ಸಾಕಷ್ಟಿವೆ. ಮೊದಲಿಗೆ ಹೆತ್ತವರು ತಮ್ಮ ಮಕ್ಕಳಿಗೆ ಎಳವೆಯಲ್ಲೇ ಕಸಗಳನ್ನು ಎಲ್ಲಿಂದೆಲ್ಲಿಗೆ ಹರಡದಂತೆ ಅದನ್ನು ಕಸದ ಬುಟ್ಟಿಗೆ ಹಾಕುವ ತಿಳುವಳಿಕೆ ನೀಡಬೇಕು. ಸಂಘ ಸಂಸ್ಥೆಗಳು ವರ್ಷಕ್ಕೊಮ್ಮೆ ಮಾತ್ರ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳನ್ನು ಮಾಡದೆ ತಿಂಗಳಿಗೊಮ್ಮೆಯಾದರೂ ತಮ್ಮ ತಮ್ಮ ಗ್ರಾಮದ ಜನರಿಗೆ ಅರಿವು ಮೂಡಿಸಬೇಕು. ಸಂಘ ಸಂಸ್ಥೆಗಳ ಮುಂದೆ ಹಾಗೂ ಮನೆ ಮುಂದೆ ಕೈತೋಟದ ನಿರ್ಮಾಣ, ಹಸಿ ತ್ಯಾಜ್ಯಗಳ ಗೊಬ್ಬರ ತಯಾರಿ, ಜೈವಿಕ ಕೀಟನಾಶಕ ಇವುಗಳ ತಯಾರಿಕೆ, ಅಂತರ್ಜಲ ರಕ್ಷಣೆ, ಮಣ್ಣಿನ ಫಲವಂತಿಕೆ ಇತ್ಯಾದಿ ಮಾಹಿತಿಗಳನ್ನು ಜನರಿಗೆ ನೀಡಬೇಕು. ಪ್ರತಿಯೊಬ್ಬರೂ ತನ್ನ ಜನ್ಮದಿನದಂದು ವರ್ಷಕ್ಕೊಂದು ಸಸಿಯನ್ನು ನೆಡುವ ಕಾರ್ಯಕ್ರಮವಿದ್ದಲ್ಲಿ ನಮ್ಮ ಹಚ್ಚ ಹಸಿರಿನ ಸಿರಿತನ ಹೇಗಿದ್ದಿರಬಹುದು? ಸ್ಥಳವಿಲ್ಲವೆಂದಾದಲ್ಲಿ ಸ್ಥಳವಿದ್ದಲ್ಲಿ ನೆಟ್ಟರೆ ಶುದ್ಧ ಗಾಳಿ ದೊರೆಯುತ್ತದೆ. ನೆಟ್ಟ ಸಸಿಗಳ ಜವಾಬ್ದಾರಿಯನ್ನು ಲಯನ್ಸ್, ಜೆಸಿ ಕ್ಲಬ್ ಇನ್ನಿತರ ಸಂಘ ಸಂಸ್ಥೆಗಳು ನೋಡಿಕೊಳ್ಳಬಹುದು. ಶಾಲಾ ಕಾಲೇಜುಗಳಲ್ಲೂ ವಿದ್ಯಾರ್ಥಿಗಳಿಗೆ ನಿಸರ್ಗ ಪ್ರೇಮ, ಪರಿಸರ ಆಧಾರಿತ ಚಿತ್ರ, ಭಿತ್ತಿಪತ್ರಿಕೆ, ಘೋಷಣೆ, ಕತೆ, ಕವನ, ಪ್ರಬಂಧ, ಭಾಷಣ, ರಸಪ್ರಶ್ನೆ, ಛಾಯಾಚಿತ್ರ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು. ಬೇಸಿಗೆಯಲ್ಲಿ ಕೆರೆಗಳ ಹೂಳೆತ್ತಿಸಿದರೆ ಅಂತರ್ಜಲದ ಮಟ್ಟ ಏರಿ ನೀರಿನ ಕ್ಷಾಮ ನಿವಾರಿಸಬಹುದು. ಆರೋಗ್ಯಕ್ಕೆ ಹಾನಿಕಾರಕವಾದ ಘನತ್ಯಾಜ್ಯಗಳನ್ನು ಸುಟ್ಟು ವಿಷಾನಿಲಗಳ ಉತ್ಪಾದಕರಿಗೆ ಅರಿವು ಮೂಡಿಸಿ ಹೊಗೆರಹಿತ ಸ್ವಚ್ಛ ಪರಿಸರ ನಿರ್ಮಾಣಕ್ಕಾಗಿ ಶ್ರಮಿಸಬೇಕು. ಪರಿಸರ ರಕ್ಷಣೆಗಾಗಿ ನಮ್ಮ ಪೂರ್ವಿಕರು ದೈವದೇವತೆ ಕಟ್ಟುಪಾಡಿನ ಸಂಸ್ಕೃತಿಯನ್ನು ಸೃಷ್ಟಿಸಿದ್ದರು. ನದಿ, ಗಿಡಮರ, ಕಲ್ಲು, ಬೆಟ್ಟ ಇತ್ಯಾದಿಗಳಿಗೆ ದೈವತ್ವದ ಸ್ವರೂಪ ಕೊಟ್ಟಿದ್ದರು. ನಾಗಬನಗಳ ಪರಿಸರವನ್ನು ರಕ್ಷಿಸಲೋಸುಗ ಕೆಲವು ಕಟ್ಟುಪಾಡುಗಳನ್ನು ವಿಧಿಸಿದ್ದರು. ದೇಗುಲ ಹಾಗೂ ಸಾರ್ವಜನಿಕರು ತಂಗುವ ಸ್ಥಳಗಳಲ್ಲಿ ಶುದ್ಧ ಆಮ್ಲಜನಕ ನೀಡುವ ಅಶ್ವತ್ಥ, ಆಲ, ನೇರಳೆ, ಹೊಂಗೆ ಇತ್ಯಾದಿ ಮರಗಳನ್ನು ನೆಡುತ್ತಿದ್ದರು. ಇದರಿಂದ ಬೀಜಪಸರಣ, ನೆರಳು, ಪರಿಶುದ್ಧ ಗಾಳಿ ದೊರೆಯುತ್ತಿತ್ತು. ಜೀವಶಕ್ತಿಯಾದ ನದಿಗಳನ್ನು ಮಾತೆ ಎಂದು ಪೂಜಿಸುತ್ತಿದ್ದರು.
ನಮ್ಮ ಬದುಕಿಗಾಗಿ ಪರಿಸರ, ಪರಿಸರ ವಿನಾಶಕ್ಕೆ ನಾವಲ್ಲ. ಮೆದುಳುಳ್ಳ ಮಾನವನಿಗೆ ಪ್ರಕೃತಿ ಹಾಗೂ ಇನ್ನಿತರ ಜೀವಿಗಳ ನಾಶ ಮಾಡುವ ಹಕ್ಕಿಲ್ಲ. ನಮ್ಮಂತೆಯೇ ಸೃಷ್ಟಿಗೊಂಡ ಇನ್ನಿತರ ಜೀವಿಗಳ ರಕ್ಷಣೆ ಆಗಬೇಕಾದರೆ ಕಾಡು, ಪರ್ವತ, ಜಲ, ನೆಲನಾಶ ಮಾಡುವ ಮಾನವನ ಸ್ವಾರ್ಥ ಮರೆಯಾಗಬೇಕು. ಪರಿಸರ ನಾಶವಾದರೆ ಮನುಕುಲ ನಾಶವಾದಂತೆ. ಹೀಗಾಗದಂತೆ ಪರಿಸರವನ್ನು ರಕ್ಷಣೆ ಮಾಡುವುದು ಮನುಕುಲದ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಗುರುತರವಾದುದು. ಎದ್ದು ಬಿದ್ದು ಓಡಾಡಿದರೆ ಮಾತ್ರ ಮಗು ನಡಿಗೆಯನ್ನು ಕಲಿಯುತ್ತದೆ. ಮೊದಲ ಬಾರಿಗೆ ಏಣಿಯನ್ನು ಹತ್ತಿ ಗುರಿ ಮುಟ್ಟಲು ಸಾಧ್ಯವೇ? ಇಲ್ಲವಲ್ಲ. ಸತತ ಪ್ರಯತ್ನದಿಂದ ಮಾತ್ರ ಗುರಿ ಮುಟ್ಟಲು ಸಾಧ್ಯ. ಗುರಿ ಮುಟ್ಟಲು ಕೆಲವು ಬಾರಿ ಸೋಲು ಅನಿವಾರ್ಯ. ಸೋಲೇ ಗೆಲುವಿನ ಮೆಟ್ಟಿಲು. ಈ ಮಂತ್ರದ ತಪಸ್ಸಿನಿಂದ ಅನೇಕರು ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಗುರಿ ಮುಟ್ಟಿದ ಗಣ್ಯರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅದನ್ನು ಸೋಲದಿರು ಈ ಕವನದ ಮೂಲಕ ಶ್ರೀಮತಿ ಶುಭಾ ದಿನೇಶ್ ಆಚಾರ್ಯರವರು ವಾಚಲಿಸಲಿದ್ದಾರೆ. ನೋವುಗಳು ಕಮ್ಮನಿಯಾಗಿಸಿ ಎದೆ ನೆಲವ ತೋಯಿಸಿದರು, ನೋವುಗಳು ಕಂಬನಿಯಾಗಿಸಿ ಎದೆ ನೆಲವ ತೋಯಿಸಿದರು, ನೀ ಸೋಲದಿರು, ನೀ ಸೋಲದಿರು. ವಿಷಾದ ಸ್ಥಾಯಿಯಾಗಿ ವಿಷದ ಮೋನೆಯಾಗಿ, ವಿಷಾದ ಸ್ಥಾಯಿಯಾಗಿ ವಿಷದ ಮೋನೆಯಾಗಿ, ಕುಕ್ಕಿ ಕುಕ್ಕಿ ಮಾಸಲ ಹರಡಿದರು, ಕುಕ್ಕಿ ಕುಕ್ಕಿ ಮಾಸಲ ಹರಡಿದರು, ನೀ ಸೋಲದಿರು, ನೀ ಸೋಲದಿರು. ಸಾಲು ಸಾಲು ಕಷ್ಟ ನಷ್ಟಗಳು, ಸಾಲು ಸಾಲು ಕಷ್ಟ ನಷ್ಟಗಳು, ಬೆನ್ನು ಬಿಡದ ಬೇತಾಳವಾಗಿ ಕಾಡಿದರು, ಬೆನ್ನು ಬಿಡದ ಬೇತಾಳವಾಗಿ ಕಾಡಿದರು, ನೀ ಸೋಲದಿರು, ನೀ ಸೋಲದಿರು. ಕನಸುಗಳು ಕತ್ತಲಲ್ಲಿ ಕರಗಿ ನನಸಾಗಲು, ಕನಸುಗಳು ಕತ್ತಲಲ್ಲಿ ಕರಗಿ ನನಸಾಗಲು, ಮುಳ್ಳು ದಾರಿಯಲ್ಲಿ ನಡೆಸಿದರು, ಮುಳ್ಳು ದಾರಿಯಲ್ಲಿ ನಡೆಸಿದರು, ನೀ ಸೋಲದಿರು, ನೀ ಸೋಲದಿರು. ಕಹಿ ನೆನಪುಗಳು ತ್ರಿವಿಕ್ರಮನಾಗಿ, ಕಹಿ ನೆನಪುಗಳು ತ್ರಿವಿಕ್ರಮನಾಗಿ, ಹುಣ್ಣಾಗಿ ರಸಿಕೆ ಸೋರುವ ವೃಣವಾದರು, ಹುಣ್ಣಾಗಿ ರಸಿಕೆ ಸೋರುವ ವೃಣವಾದರು, ನೀ ಸೋಲದಿರು, ನೀ ಸೋಲದಿರು. ಉಸಿರಿಗಾಗಿ ಕೆಸರಲ್ಲರಳಿ, ಉಸಿರಿಗಾಗಿ ಕೆಸರಲ್ಲರಳಿ, ಅಡಿಗಡಿಗೆ ಜಾರಿ ಪ್ರಪಾತ ಸೇರಿದರು, ಅಡಿಗಡಿಗೆ ಜಾರಿ ಪ್ರಪಾತ ಸೇರಿದರು, ನೀ ಸೋಲದಿರು, ನೀ ಸೋಲದಿರು. ನೆನ್ನೆಗಳು ಅವ್ಯಕ್ತ ನೋವುಗಳ ಅಭಿವ್ಯಕ್ತಿಯಾಗಿ ಸಿಡಿದು, ನೆನ್ನೆಗಳು ಅವ್ಯಕ್ತ ನೋವುಗಳ ಅಭಿವ್ಯಕ್ತಿಯಾಗಿ ಸಿಡಿದು, ಚೂರು ಚೂರಾದರೂ ಮರಳಿ ನಿನಗೆ 100 ನಾಳೆಗಳುಂಟು, ಚೂರು ಚೂರಾದರೂ ಮರಳಿ ನಿನಗೆ 100 ನಾಳೆಗಳುಂಟು, ನೀ ಸೋಲದಿರು, ನೀ ಸೋಲದಿರು. ಸೋತರೂ ನೀ ನಿರಾಶಳಾಗದಿರು, ಸೋತರೂ ನೀ ನಿರಾಶಳಾಗದಿರು. ಕಡಲು ತೀರದ ನಡುವೆ ಎದ್ದೆದ್ದು ಕುಣಿಯುತ್ತಾ ಬರುವ ಅಲೆಗಳಂತೆ, ಕಡಲ ತೀರದ ನಡುವೆ ಎದ್ದೆದ್ದು ಕುಣಿಯುತ್ತಾ ಬರುವ ಅಲೆಗಳಂತೆ, ಸುಖದ ಸುಗ್ಗಿ ಬರಲುಂಟು, ಸುಖದ ಸುಗ್ಗಿ ಬರಲುಂಟು, ನೀ ಸೋಲದಿರು, ನೀ ಸೋಲದಿರು, ನೀ ಸೋಲದಿರು. ಸೋಲದಿರು ಕವನ ಕೇಳಿದಿರಲ್ಲವೇ? ಈಗ ಕೇಳಿ ಕರ್ನಾಟಕ ರಾಜ್ಯದ ಉದಯದ ಬಗ್ಗೆ ಭಾಷಣ ಶ್ರೀಮತಿ ಮಂಜುಳಾ ಶುಭ್ರತ್ ಇವರಿಂದ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಪರ್ವದಿನ. ಕನ್ನಡಿಗರ ಪಾಲಿಗೆ ಹೆಮ್ಮೆಯ ದಿನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಕವಿವಾಣಿಯಂತೆ ಕನ್ನಡ ನೆಲ, ಜಲ, ನುಡಿ, ಗುಡಿಯನ್ನು ಉಳಿಸುವಲ್ಲಿ ಕನ್ನಡಿಗರ ಪಾತ್ರ ಗುರುತರವಾದುದು. ಆದ್ದರಿಂದ ಕನ್ನಡ ನಾಡಿನ ಸಂಸ್ಕೃತಿ, ಭಾಷೆ, ಸಂಪ್ರದಾಯ, ಧಾರ್ಮಿಕತೆ, ಉಡುಗೆ ತೊಡುಗೆ, ಆಹಾರ ವಿಹಾರ ಇವೆಲ್ಲವೂ ಪರರಾಜ್ಯ ವಲಸಿಗರಿಂದ ಕಲಸು ಮೇಲೋಗರವಾಗಿದೆ. ಸ್ವತಂತ್ರಗೊಂಡ ಭಾರತದಲ್ಲಿ 1950ರ ಹೊತ್ತಿಗೆ ಭಾಷಾವಾರು ಪ್ರಾಂತ್ಯಗಳನ್ನು ಗುರುತಿಸಿ 18 ಪ್ರತ್ಯೇಕ ಜಿಲ್ಲೆಗಳಾಗಿ ವಿಭಾಗಿಸಲಾಯಿತು. ಅಂದಿನ ಹೆಸರಾಂತ ಸಾಹಿತಿಗಳ, ಮುಖಂಡರ ಹೋರಾಟದ ಪ್ರತಿಫಲ ಮುಖ್ಯಮಂತ್ರಿ ದೇವರಾಜ ಅರಸರ ನೇತೃತ್ವದಲ್ಲಿ ನವೆಂಬರ್ 1ರಂದು ಕರ್ನಾಟಕವೆಂದು ಮರು ನಾಮಕರಣಗೊಂಡಾಗ ಉದಯವಾದ ನಮ್ಮ ಕನ್ನಡ ನಾಡು ಮೈಸೂರು ಸಂಸ್ಥಾನವೆಂದು ಗುರುತಿಸಿಕೊಂಡಿತು. ಆ ಸಂತಸದ ಕ್ಷಣದಲ್ಲಿ ಕವಿ ಹುಯಿಲಗೊಳ ನಾರಾಯಣರಾಯರು ರಚಿಸಿದ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯನ್ನು ಅಂದಿನ ಶ್ರೇಷ್ಠ ಗಾಯಕರಾದ ಪಿ ಕಾಳಿಂಗರಾವ್ ಅವರು ಹಾಡಿದಾಗ
ಕನ್ನಡಿಗರು ಸಂಭ್ರಮಪಟ್ಟಿದ್ದು ನಿಜವಾದರೂ ಅಚ್ಚ ಕನ್ನಡ ಮಾತನಾಡುವ ಪ್ರದೇಶಗಳಾದ ಸೊಲ್ಲಾಪುರ, ಅಕ್ಕಲಕೋಟೆ, ಕೊಲ್ಲಾಪುರ, ಜತ್ತ, ಕಾಸರಗೋಡು, ಅದವಾನಿ, ಮಂತ್ರಾಲಯ, ಆಲೂರು, ರಾಯದುರ್ಗ, ಶ್ರೀಶೈಲ, ಕೃಷ್ಣಗಿರಿ, ಹೊಸೂರು, ತಾಳಪಾದಿ, ನೀಲಗಿರಿ ಮುಂತಾದ ಪ್ರಾಂತ್ಯಗಳನ್ನು ಕೈಬಿಟ್ಟಿದ್ದು ಕನ್ನಡಿಗರ ದುರಂತ ಮಾತ್ರವಲ್ಲ, ಗಡಿ ಪ್ರದೇಶವಾಸಿಗಳ ಬದುಕು ನರಕ ಸದೃಶವಾಗಿತ್ತು. ಅತ್ತ ಇತ್ತದ ಸೌಲಭ್ಯಗಳು ಸಿಗುವಲ್ಲಿ ವಂಚಿತರಾಗಿ ಎಡೆ ಕತ್ತರಿ ನಡುವೆ ಸಿಲುಕಿದ ಅಡಿಕೆಯಂತಾಗಿತ್ತು. ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ದುರ್ಬಿನ್ ಹಾಕಿ ಹುಡುಕಬೇಕಾಗಿದೆ. ಕರ್ನಾಟಕ ರಾಜ್ಯ ಪರ ರಾಜ್ಯಗಳ ವಲಸಿಗರಿಂದ ತುಂಬಿ ತುಳುಕಾಡುತ್ತಿದೆ. ಅಲ್ಲಿಯ ಮಾತೃಭಾಷಾ ಪ್ರೇಮಿಗಳಿಂದ ಕನ್ನಡ ಭಾಷೆ ಕನ್ನಡ ನಾಡಿನಲ್ಲಿ ಕಣ್ಮರೆಯಾಗುತ್ತಿದೆ. ಈ ನಷ್ಟ ಕನ್ನಡ ಭಾಷೆಗೆ ಮಾತ್ರವಲ್ಲ, ರಾಜ್ಯದ ಸಂಪನ್ಮೂಲ, ಉದ್ಯಮ, ಸಿನೆಮಾ, ಸಾಹಿತ್ಯ, ಧಾರ್ಮಿಕ ಸಂಸ್ಕೃತಿ, ಸಾಮಾಜಿಕ, ಆರ್ಥಿಕ ರಂಗಗಳಲ್ಲೂ ಕನ್ನಡಿಗರಿಗೆ ಅನ್ಯಾಯವಾಗಿದೆ. ಹಿರಿದಾದ ಉದ್ಯಮಗಳು, ITBT ಇನ್ನಿತರ ಕಂಪನಿಗಳಿಂದ ಕಾಡು, ಹೊಲಗದ್ದೆಗಳು ಮಾಯವಾಗಿದೆ. ಶಬ್ದ ಮಾಲಿನ್ಯ, ವಾಯುಮಾಲಿನ್ಯ, ಜಲಮಾಲಿನ್ಯ ಇತ್ಯಾದಿ ಪರಿಸರ ಮಾಲಿನ್ಯದಿಂದ ಕಂಗೆಟ್ಟಿದೆ. ನಗರದಲ್ಲಿ ಬಿಡಿ, ಕುಗ್ರಾಮದಲ್ಲೂ ಕನ್ನಡ ಶಾಲೆಗಳು ಕಣ್ಮರೆಯಾಗಿವೆ. ಹೆತ್ತವರಿಗೆ ತಮ್ಮ ಮಕ್ಕಳು ಕರುಳ ಭಾಷೆಯಲ್ಲಿ ಅಮ್ಮ, ಅಪ್ಪ ಎಂದು ಕರೆಯದೆ ಡ್ಯಾಡಿ, ಮಮ್ಮಿ ಎಂದಾಗ ಮಾತ್ರ ಸಂತಸದಿಂದ ಬೀಗುತ್ತಾರೆ. ವಿಷಯ ಹೀಗಿದ್ದ ಮೇಲೆ ನಮ್ಮ ಮಾತೃಭಾಷೆ ಬೆಳೆಸುವುದು ಹೇಗೆ? HAL, ITI, HMT ಇತ್ಯಾದಿ ಪ್ರಮುಖ ಕಾರ್ಖಾನೆಗಳಲ್ಲಿ ದುಡಿಯುವ ಕನ್ನಡಿಗರ ಸಂಖ್ಯೆ ಬೆರಳೆಣಿಕೆಯಷ್ಟು. ಈ ಸಂಖ್ಯೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿಯೊಂದು ಇಲಾಖೆಗಳಿಗೂ ಅನ್ವಯಿಸುತ್ತದೆ. ದಿನನಿತ್ಯ ವ್ಯವಹರಿಸುವ ಬ್ಯಾಂಕ್ಗಳಲ್ಲಿ ಶ್ರೀಸಾಮಾನ್ಯನ ಪಾಡು ನಾಯಿಪಾಡು. ಬ್ಯಾಂಕ್, ಅಂಚೆ, ಕೋರ್ಟ್ ಇನ್ನಿತರ ಪ್ರಮುಖ ಕ್ಷೇತ್ರಗಳ ಮಾಹಿತಿಗಳು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿರುವುದು ಕನ್ನಡಿಗರ ದುರಾದೃಷ್ಟ. ಹೋಟೆಲ್, ಕೂಲಿ ಕಾರ್ಮಿಕರಲ್ಲೂ ಪರರಾಜ್ಯ ವಲಸಿಗರದ್ದೇ ಮೇಲುಗೈ. ಸಿನಿಮಾಗಳಲ್ಲಿ ಪರಭಾಷಾ ಚಿತ್ರಗಳ ಮೆರೆದಾಟ. ಸಾಹಿತ್ಯ ಕ್ಷೇತ್ರದಲ್ಲಂತೂ ಲೇಖಕರು 1,000 ಪ್ರತಿಗಳನ್ನು ಅಚ್ಚಾಕಿಸಿದರೂ ಕೊಂಡು ಓದುವ ಪ್ರವೃತ್ತಿ ಇಲ್ಲ. ಭವ್ಯ ಕಟ್ಟಡ ಮಾತ್ರವಲ್ಲ, ಸಕಲ ಸೌಲಭ್ಯಗಳಿದ್ದು ವರ್ಷಕ್ಕೆ ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪಿಸುತ್ತಿದ್ದ ಕನ್ನಡ ಶಾಲೆಗಳು ಮುಚ್ಚಿವೆ. ನಮ್ಮ ನೆಲದ ಮೂಲ ಬೇರು ಮಾತೃಭಾಷೆ ಮೃತ ಭಾಷೆಯಾಗಿಸುವಲ್ಲಿ ಹೆತ್ತವರು ಪ್ರಮುಖ ಕಾರಣಕರ್ತರಲ್ಲವೇ? ಕವಿ ಪುಂಗವರ ಹೆಸರಾಂತ ಲೇಖಕರ ಕೃತಿಗಳ ಅರಿವು ಮೂಡಲು ಸಾಧ್ಯವೇ? ಪ್ರೌಢಶಾಲೆ ದಾಟಿದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕಾಗುಣಿತ ಬಾರದವರು ದೈನಿಕ ಪತ್ರಿಕೆಗಳನ್ನು ಓದಲು ಸಾಧ್ಯವೇ? ಈ ಕಾರಣ ಹಿಂದಿನ ಹೆಸರಾಂತ ದೈನಿಕ ಪತ್ರಿಕೆಗಳು ಸ್ಥಗಿತಗೊಂಡಿವೆ. ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವಿಲ್ಲದಿದ್ದರೆ ಅಳಿದುಳಿದ ಕಲೆಗುಡಿಗಳನ್ನು ರಕ್ಷಿಸಲು ಸಾಧ್ಯವೇ? ಗಡಿ ಪ್ರದೇಶಗಳಲ್ಲಿ ನಿರಂತರ ನುಡಿ, ನೆಲ, ಜಲಕ್ಕಾಗಿ ಘರ್ಷಣೆ, ಹೊಯ್ಕೈ ಬಡಿದಾಟ ಮಾಮೂಲು. ಕನ್ನಡ ನಾಡಿನ ಜೀವನದಿ ಕಾವೇರಿ ಕನ್ನಡಿಗರ ಪಾಲಿಗಿಲ್ಲ. ಇಲ್ಲೂ ನಾಡಿನ ರೈತರ ಶೋಷಣೆ ಇವೆಲ್ಲ ತೆರೆಮರೆಯಲ್ಲಿ ನಡೆಯುವ ದೊಡ್ಡ ಅಪರಾಧಗಳಿಗೆ ಸರ್ಕಾರ ಮಾತ್ರವಲ್ಲ, ಶ್ರೀಸಾಮಾನ್ಯನೂ ಪಾಲುದಾರರಲ್ಲವೇ? ಕನ್ನಡದ ಪರ ನಿರಂತರವಾಗಿ ಹೋರಾಡುವಲ್ಲಿ ಅನೇಕ ಮುಖಂಡರು, ಕಲಾವಿದರು, ಸಾಹಿತಿಗಳು ಪ್ರಮುಖರಾಗಿದ್ದಾರೆ. ಕನ್ನಡ ಭಾಷೆ ಉಳಿಸದಿದ್ದಲ್ಲಿ ಒಂದು ಕಾಲಘಟ್ಟದಲ್ಲಿ ಅಳಿದ ಸಂಸ್ಕೃತ ಭಾಷೆಯಂತೆ ಕನ್ನಡ ಭಾಷೆಯು ಮೃತಪಟ್ಟಿಗೆ ವರ್ಗಾಯಿಸಲು ಹೆಚ್ಚು ಕಾಲವಿಲ್ಲ. ಕನ್ನಡ ನಾಡು, ನುಡಿ, ಗುಡಿ, ನೆಲ, ಜಲ ಇತ್ಯಾದಿ ಸಂಪನ್ಮೂಲಗಳನ್ನು ಉಳಿಸುವಲ್ಲಿ ಇಂದು ಕನ್ನಡಿಗರಾದ ನಾವೆಲ್ಲ ಒಂದಾಗಬೇಕಾಗಿದೆ. ನಿರಂತರ ಯಂತ್ರದಂತೆ ದುಡಿಯುವ ಮಾನವನ ಚೈತನ್ಯಕ್ಕೆ ಪ್ರವಾಸ ಎಂಬುದು ಒಂದು ಸಿದ್ಧೌಷಧ. ಅದು ಗೆಳತಿಯರೊಡನೆ ಹೋಗುವ ಸಂತಸವೇ ಬೇರೆ. ಸಕಲರಿಗೂ ಕೈಗೆಟಕುವ ದರದಲ್ಲಿ 1-2 ದಿನದ ಪ್ರವಾಸ ಏರ್ಪಡಿಸಿದರೆ ಅವರಿಗೂ ಸಂತಸ. ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಪ್ರವಾಸವೆಂಬುದು ಪ್ರಯಾಸವಾದೀತು ಅಲ್ಲವೇ? ಈಗ ಕೇಳಿ ಕಿರುಪ್ರಹಸನ ಪ್ರವಾಸ ಪ್ರಯಾಸ. ಭಾಗವಹಿಸುವ ಕಲಾವಿದರು ಶ್ರೀಮತಿ ಮಂಜುಳಾ ಶುಭ್ರತ್, ಶ್ರೀಮತಿ ಹಿತಾಕ್ಷಿ ನಾರಾಯಣ್, ಶ್ರೀಮತಿ ನಿಧಿ ಪ್ರಸನ್ನ. ಓ, ಸೀತತ್ತೆ ಬಂದರು. ಸೀತತ್ತೆ ನಮಸ್ಕಾರ. ಗುಡಿಗೆ ಹೋಗಿದ್ರಾ? ಹೌದಮ್ಮ, ಇವತ್ತು ಶುಕ್ರವಾರ ಅಲ್ವಾ, ತುಂಬ ರಶ್ ಇತ್ತು. ಎಲ್ಲಿ ವಾಣಿ,
ಅಬ್ಬಾ ರಾಣ ಬಿಸಿಲು. ಲೇ ವಾಣಿ, ವಾಣಿ, ಒಂದು ಲೋಟ ನೀರು ತಾರಮ್ಮ. ಸೀತತ್ತೆ ನನ್ನ ತಲೆ ಕಂಡವಳೆ ಕಾಫಿ ತರ್ತೀನಂತ ಒಳಗೆ ಹೋಗಿದ್ದಾಳೆ. ಆದರೆ ನೀರಿಂದ ಕಾಫಿ ತೀರಿಸ್ತಾ. ಲೇ ವಾಣಿ, ತಂಬಿಗೆಯಲ್ಲೇ ನೀರು ತಾ. ಎಲ್ಲರೂ ತಗೊಳ್ಳಿ, ಪಾನಕ ಮಾಡಿ ತಂದಿರುವೆ. ಅಬ್ಬಾ ಈಗ ತಂಪಾಯಿತು. ಹೇಮಾ, ಇನ್ನೂ ಸ್ವಲ್ಪ ಹಾಕ್ಲಾ? ಸ್ವಲ್ಪ ಹಾಕು. ಅತ್ತೆ, ನಿಮಗೂ ಸ್ವಲ್ಪ ಹಾಕ್ಲಾ? ನಂಗೆ ಸಾಕಮ್ಮ, ನಾನು ಒಳಗೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬರುವೆ. ಸಾಲುದ್ದ ಕ್ಯೂನಲ್ಲಿ ನಿಂತು ನಿಂತು ಕಾಲು ನೋಯ್ತಾ ಇದೆ. ಲೇ ಹೇಮಾ, ಒಮ್ಮೆ ರೂಮಿಗೆ ಬರ್ತೀಯಾ? ಯಾಕೆ? ನನಗೆ ಟೂರ್ಗೆ ಹೋಗೋಕ್ಕೆ ಯಾವ ಸೀರೆ ಸೆಲೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬಾಬಾ. ಅಯ್ಯೋ ರಾಮ, ಇದೇನೇ ರೂಮೆಲ್ಲ ಬಟ್ಟೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದೀಯಾ? ಹೌದು ಮಾರೈತಿ, ಸೀರೆನಾ ಡ್ರೆಸ್ಸಾ ಅಂತ ಗೊತ್ತಾಗ್ತಾನೆ ಇಲ್ಲ. ಅಲ್ವೇ, ಈ ಜರತಾರಿ ಸೀರೆಗಳನ್ನು ಉಡೋಕೆ ನಾವೇನು ಮದುವೆ ಮನೆಗೆ ಹೋಗ್ತಾ ಇದ್ದೀವಾ? ಮತ್ತೆ ರಶ್ಮಿ, ಪ್ರೇಮ, ಸ್ಮಿತಾ ಇವರೆಲ್ಲ ಎರಡೆರಡು ರೇಷ್ಮೆ ಸೀರೆ ಇಟ್ಕೋತಾರಂತೆ. ಎರಡಲ್ಲ 10 ಇಟ್ಕೊಳ್ಳಿ. ನೋಡು, ನಿಂಗೆ ಯಾವುದು ಸೂಕ್ತ ಅದನ್ನು ಹಿಡ್ಕೊ. ಆದರೆ ನಾವು ಹೋಗ್ತಿರೋದು ಬೇರೆಯವರೊಟ್ಟಿಗೆ. ಟೂರ್ನಲ್ಲಿ ಗುರ್ತಾರ್ಥ ಇಲ್ಲದ ಬೇರೆಯವರೂ ಬಂದಿರುತ್ತಾರೆ. ಅದು ಹೌದು. ಎಲ್ಲರೂ ಒಂದೇ ಥರ ಇರ್ತಾರಾ? ಇಲ್ಲವಲ್ಲ. ಹೋದ್ಸಲ ನಾನು ನೇಪಾಳ ಟೂರ್ಗೆ ಹೋದಾಗ ಒಬ್ಬರು ಕಾಶಿಯಲ್ಲಿ ಪರ್ಚೇಸ್ ಮಾಡಿದ 10,000 ರೂಪಾಯಿಯ ಹೊಸ ಸೀರೆ ಕಳವಾಗಿತ್ತು. ಇನ್ನೊಬ್ಬಳದ್ದು ಅವಳ ಧಾರೆ ಸೀರೆನೇ ಇಲ್ಲವಂತೆ. ಹೌದಾ? ಹಾಗಾದರೆ ಈ ರೇಷ್ಮೆ ಸೀರೆ ಎಲ್ಲ ಬೇಡವಾ? ಎಲ್ಲೆಲ್ಲಿಗೆ ಹೋಗುವಾಗ ಯಾವ ಯಾವ ಡ್ರೆಸ್ ಹಿಡ್ಕೋಬೇಕಂತ ನಿನಗಿನ್ನೂ ಗೊತ್ತಿಲ್ಲವಲ್ಲ. ಇಲ್ಲಿ ಅಟ್ಟಿ ಇಟ್ಟಿದ್ದೀಯಲ್ಲ, ಈ ಡ್ರೆಸ್ಗಳು ಬೇಕಾ? ಅಲ್ವೇ, ದಿನಕ್ಕೊಂದು ಡ್ರೆಸ್ ಬೇಡವಾ? ಈ ಜಾಕೆಟು, ಈ ಬೆಡ್ಶೀಟ್, ಈ ಟಾವೆಲ್. ಅಮ್ಮ ಮಹಾತಾಯಿ, ನಿನ್ನ ಈ ಪಾರ್ಟಿ ಲಗೇಜ್ಗೆ 2 ಸೂಟ್ ಕೇಸ್ ಸಾಲದು. ಅಲ್ಲ, ಇದನ್ನು ಹಿಡ್ಕೊಳ್ಳೋಕ್ಕೆ ಕೂಲಿಯವನ್ ನಿನ್ನ ಜೊತೆ ಬರ್ತಾನಾ? ಅಲ್ಲಿ ವಿಪರೀತ ಚಳಿ ಅಂತೆ, ಅದಕ್ಕೆ ಇವೆಲ್ಲ ಪ್ಯಾಕ್ ಮಾಡಿದ್ದು. ಈ ಜಾಕೆಟ್, ಈ ಸ್ವೆಟರ್, ಮಫ್ಲರ್ ಎಲ್ಲ 2 ಬೇಕಾ? ದೂರದ ಪ್ರಯಾಣಕ್ಕೆ ಲೆಕ್ಕದ ಡ್ರೆಸ್, ಅದು ನಮಗೆ ಆರಾಮವೇ ಬೇಕು. ನೋಡಲ್ಲಿ ನೇವಿ ಬ್ಲೂ ಇರುವ ಈ ಡ್ರೆಸ್ ಇಟ್ಕೋ. 4 ಜೊತೆ ಡ್ರೆಸ್ ಇರಲಿ, 2 ಸೀರೆ ಇರಲಿ. ದಪ್ಪದ ಬೆಡ್ಶೀಟ್ ಬದಲು ಹಗೂರವಾದ ಬೆಡ್ಶೀಟ್. ಈ ಜಾಕೆಟ್ ಇರಲಿ, ಮಫ್ಲರ್ ಬದಲು ಈ ಮಂಕಿ ಕ್ಯಾಪ್ ಇರಲಿ. ಚಳಿಗೂ ಬಿಸಿಲಿಗೂ ಅನುಕೂಲ. 2 ನೈಟಿ, 1 ಲಂಗ ಸಾಕು. ಅಷ್ಟು ಮಾತ್ರ ಸಾಕಾ? ಧಾರಾಳ ಸಾಕು. ಇನ್ನು ಕೆಲವು ಮೆಡಿಸಿನ್ಸ್, ಡ್ರೈ ಫ್ರೂಟ್ಸ್, ಬಿಸ್ಕಿಟ್ ಇದಕ್ಕೆಲ್ಲ ಜಾಗ ಬೇಡವಾ? ಅಯ್ಯೋ, ಅದೆಲ್ಲ ಬೇಕಾ? ಅದೇ ಇಂಪಾರ್ಟೆಂಟ್. ಅಲ್ಲಿಯ ಹವಾಮಾನಕ್ಕೆ ಅಥವಾ ಅಲ್ಲಿಯ ಆಹಾರಕ್ಕೆ ನಮ್ಮ ದೇಹ ಒಗ್ಗದೆ ವಾಂತಿ, ಬೇದಿ, ಜ್ವರ ಬಂದರೆ ಆಸ್ಪತ್ರೆಗೆ ಹೋಗೋಕ್ಕಾಗತ್ತಾ? ಇಲ್ಲವಲ್ಲ. ಇನ್ನು ಕೆಲವೊಮ್ಮೆ ನಮ್ಮ ವಾಹನ ಹಾಳಾಗಿ ಆಹಾರ ಸಿಗದಿದ್ದರೆ ಹೊಟ್ಟೆ ಕೇಳುತ್ತಾ? ಇನ್ನು BP ಶುಗರ್ ಇದ್ದವರಂತೂ ಇಂಥ ವಿಷಯದಲ್ಲಿ ಬಹಳ ಜಾಗೃತರಾಗಿರಬೇಕು. ಉಪ್ಪು, ಬಿಸ್ಕೆಟ್, ಸಿಹಿ ಮಿಠಾಯಿಗಳನ್ನು ಅವರ ಹ್ಯಾಂಡ್ ಬ್ಯಾಗಿನಲ್ಲಿ ಇಟ್ಟಿರಬೇಕು. ಇನ್ನು ನಿನ್ನ ಹ್ಯಾಂಡ್ ಬ್ಯಾಗಿನಲ್ಲಿ ಟೂರ್ ಅರೇಂಜ್ ಮಾಡಿದವರ ಫೋನ್ ನಂಬರ್, ನಿನ್ನ ಮನೆಯವರ ಫೋನ್ ನಂಬರ್ಗಳನ್ನು ಬರೆದ ಪುಟ್ಟ ಡೈರಿ ಇಡಬೇಕು. ಏನಾದರೂ ಅವಘಡ ಆದಲ್ಲಿ ಅಥವಾ ನಾವು ಮಿಸ್ ಆದಲ್ಲಿ ಇವು ಉಪಯೋಗಕ್ಕೆ ಬರುತ್ತೆ. ಓ, ಪರವಾಗಿಲ್ಲ ಹೇಮಾ, ಪ್ರಯಾಣದ ಬಗ್ಗೆ ಎಷ್ಟೊಂದು ವಿಷಯ ತಿಳಿದುಕೊಂಡಿರುವೆ. ಮತ್ತೊಂದು ವಿಷಯ, ಚಿನ್ನದ ಆಭರಣಗಳನ್ನು ಧರಿಸಲೇಬಾರದು. ಹೊಸ ಊರು, ಹೊಸ ಭಾಷೆ ಬಾರದ ಜಾಗದಲ್ಲಿ ನಮ್ಮ ಹಣ, ನಮ್ಮ ಸೊತ್ತಿನ ಬಗ್ಗೆ ಎಚ್ಚರ ವಹಿಸಬೇಕು. ಹೇಮಾ, ಈ ನನ್ನ ಸೊಸೆಗೆ ಅಜಾಗರೂಕತೆ ಹೆಚ್ಚು. ಅಲ್ಲ, ನಾವು ಮನೆ ಮಂದಿ ವರ್ಷಕ್ಕೊಮ್ಮೆ ಎಲ್ಲಿಗಾದರೂ ಟೂರಿಗೆ ಹೋಗ್ತಾ ಇರ್ತೀವಿ. ಹೋಗಬೇಡ ಅಂದರೆ ಇವಳು ಕೇಳಲ್ಲ. ಮಾರಾಯ್ತಿ, ಇವಳು ಎಲ್ಲರೊಂದಿಗೆ ಸೌಖ್ಯದಲ್ಲಿ ಹಿಂದೆ ಬಂದರೆ ಅದೇ ದೊಡ್ಡ ಪುಣ್ಯ. ಸೀತತ್ತೆ, ಮನೆ ಮಂದಿಯವರೊಂದಿಗೆ ಹೋಗುವುದಕ್ಕೂ ಗೆಳತಿಯರೊಂದಿಗೆ ಹೋಗುವುದಕ್ಕೂ ಅಜಗಜಾಂತರ ಇದೆ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅದು ಹೌದಮ್ಮ. ನೋಡು, ನಮ್ಮ ಕಾಲದಲ್ಲಿ ಬಸ್ಸು, ಕಾರು ಇದೆ. ಆದರೆ ನನ್ನ ಅತ್ತೆ ಕಾಲದಲ್ಲಿ ಯಾವ ವಾಹನವೂ ಇರಲಿಲ್ಲ. ಆದರೂ ನಮ್ಮ ಅತ್ತೆ ವರ್ಷಕ್ಕೊಮ್ಮೆ ಕಾಲ್ನಡಿಗೆಯಲ್ಲೇ ತುಲಾ ಸಂಕ್ರಮಣದ ಹೊತ್ತಿಗೆ ಭಾಗಮಂಡಲಕ್ಕೆ ಗುಂಪಾಗಿ ಹೋಗ್ತಿದ್ರಂತೆ. ಹೌದಾ? ಭಾಗಮಂಡಲಕ್ಕ? ಅದು ಕಾಲ್ನಡಿಗೆಯಲ್ಲಿ? ಅಬ್ಬಾ! ಅತ್ತೆ,
ಭಾಗಮಂಡಲದಲ್ಲಿ ಏನಿರುತ್ತೆ? ಕಾವೇರಿ ನದಿ ಉದ್ಭವವಾಗುವ ಪುಣ್ಯ ದಿನ ಅದು. ಹಾಗಾಗಿ ಅವರ ಗುಂಪಿನ ಪಯಣ 1 ವಾರದ ಮುಂಚೆ ಹೊರಡ್ತಿದ್ರಂತೆ. ಅದೇ ಗುಂಪು ಅಂದರೆ 10-20 ಮಂದಿ ಅಲ್ಲ, 300ಕ್ಕಿಂತಲೂ ಹೆಚ್ಚು. ಅಬ್ಬಾ! ಮತ್ತೆ ಊಟ ವಿಶ್ರಾಂತಿಗೆ? ಪ್ರತಿ ಊರಲ್ಲೂ ದೇವಸ್ಥಾನ ಇರುತ್ತಲ್ಲ, ಸ್ನಾನಕ್ಕೆ ದೇವರ ಕೊಳ ಇದ್ದೇ ಇರುತ್ತೆ. ಮತ್ತೆ ಅಷ್ಟು ಜನಕ್ಕೆ ಆಹಾರ ತಯಾರಿ? ಪ್ರಯಾಣ ಏರ್ಪಾಡು ಮಾಡಿದ ಮುಖ್ಯಸ್ಥರು ಪ್ರತಿಯೊಬ್ಬರಲ್ಲೂ 5 kg ಅಕ್ಕಿ, 1 ಬಾಟ್ಲಿ ತುಪ್ಪ, 1 ಬಾಟ್ಲಿ ಉಪ್ಪಿನಕಾಯಿ, 1 kg ಬೇಳೆ, ಚಟ್ನಿ ಪುಡಿ ತರಲು ಹೇಳ್ತಿದ್ರಂತೆ. ಓಹೋ, ಸುಲಭೋಪಾಯ. ಹಾಗಾಗಿ ಯಾರಿಗೂ ಹೆಚ್ಚು ಹೊರೆ ಆಗ್ತಿರ್ಲಿಲ್ಲ. ಮತ್ತು 2 ಜೊತೆ ಬಟ್ಟೆ, 2 ಹೊದಿಕೆ, ಇವಿಷ್ಟೇ ಅವರ ಲಗೇಜು. ಸೀತತ್ತೆ, ಸುಂದರ ಪರಿಸರ ನೋಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಹೋಗೋದು ಎಷ್ಟು ಖುಷಿ ಇದ್ದಿರಬಹುದಲ್ಲ. ಅದಕ್ಕಾಗಿ ನನ್ನತ್ತೆ ತಮ್ಮ ಕೈಕಾಲು ಗಟ್ಟಿ ಇರೋವರೆಗೂ ಕಾವೇರಿ ಸಂಕ್ರಮಣಕ್ಕೆ ಹೋಗಲು ತುದಿ ಕಾಲಲ್ಲಿ ನಿಲ್ತಿದ್ದು. ಅಷ್ಟು ಮಾತ್ರ ಅಲ್ಲ, ಯಾತ್ರೆಯ ರಸಮಯ ಕ್ಷಣಗಳನ್ನು ಇದ್ದವರಲ್ಲಿ ಬಂದವರಲ್ಲಿ ಹೇಳ್ತಿದ್ದಾಗ ಅದು ನನಗಂತೂ ಕೇಳಿ ಕೇಳಿ ಬಾಯಿ ಪಟವಾಗಿತ್ತು. ಅತ್ತೆ, ಆ ಕಾರಣಕ್ಕೆ ಅವರಿಗೆ ಪ್ರಯಾಸ ಆಗಿರಲಿಲ್ಲ ಅಲ್ವಾ ಅತ್ತೆ? ಇದ್ದಿರಲೂಬಹುದು. ಆಗ ದಾರಿಯಲ್ಲಿ ದುಷ್ಟ ಮೃಗಗಳು ಇದ್ವಂತೆ. ಅದಕ್ಕಾಗಿ ತಗಡಿನ ಡಬ್ಬಿ ಬಡಿದುಕೊಂಡು ಹೋಗ್ತಿದ್ರಂತೆ. ಆನೆ ಹಿಂಡು ಎದುರಾದಲ್ಲಿ ಬೆಂಕಿ ಹಚ್ಚಿದ ತೂಟೆ ಮಾಡಿ ಎಸೆಯುತ್ತಿದ್ರಂತೆ. ಸೀತತ್ತೆ, ಆಗಿನ ಕಾಲದ ಪ್ರವಾಸ ಎಷ್ಟು ಪ್ರಯಾಸವಾಗಿರುತ್ತಿತ್ತು. ಹೇಮಾ, ಇಲ್ಲಿ ಕೇಳು. ಅಷ್ಟು ಮಾತ್ರ ಅಲ್ಲ, ದಾರಿ ಕಳ್ಳರು ಗುಂಪಾಗಿ ಇರುತ್ತಿದ್ರಂತೆ. ಅವರನ್ನು ಎದುರಿಸಲು ಕತ್ತಿ, ದೊಣ್ಣೆ, ಬಡಿಗೆಗಳು ಇರುತ್ತಿದ್ವಂತೆ. ಅತ್ತೆ, ನಮಗೀಗ ಅದನ್ನೆಲ್ಲ ಕೇಳಲಿಕ್ಕೇ ಇಷ್ಟು ಭಯಾನಕವಾಗಿರುವಾಗ ಅವರೆಲ್ಲ ಅದನ್ನು ಕಂಡು ಅನುಭವಿಸಿದವರು. ವಾಣಿ, ನಿನ್ನತ್ತೆ ಹೇಳಿದ್ದನ್ನು ಕೇಳಿಕೊಂಡಿಯಲ್ಲ. ಪ್ರವಾಸ ಪ್ರಯಾಸವಾಗದೆ ರೋಮಾಂಚನವಾಗಿರಬೇಕಾದರೆ ಕಡಿಮೆ ಲಗೇಜ್ ಇರಬೇಕು. ತಿನ್ನುವ ಆಹಾರ ಇತಿಮಿತಿಯಲ್ಲಿರಬೇಕು. ಗುಂಪಿನಿಂದ ತಪ್ಪಿಸಿಕೊಳ್ಳದೆ ಒಟ್ಟಾಗಿರಬೇಕು. ಇನ್ನೊಮ್ಮೆ ಹೇಳು. ನನ್ನ ಸೊಸೆ ವಾಣಿ ಈ ವಿಷಯದಲ್ಲಿ ಸ್ವಲ್ಪ ಬೇಜವಾಬ್ದಾರಿ. ನೀನು ಜೊತೆಗಿರುವೆ ಅಂತ ನನಗೆ ಸ್ವಲ್ಪ ಧೈರ್ಯ. ವಾಣಿ, ನಿನ್ನ ಸೂಟ್ ಕೇಸ್ ಅಲ್ಲಿ ಇದೆಯಲ್ಲ, ತಗೊಂಡ್ಬಾ. ನಿನ್ನ ಬಟ್ಟೆಗಳನ್ನು ನಾನು ಪ್ಯಾಕ್ ಮಾಡುವೆ. ಅಬ್ಬಾ, ಅಷ್ಟು ಮಾಡಿ ಪುಣ್ಯ ಕಟ್ಕೋ ಹೇಮಾ. ಇದುವರೆಗೆ ಹಳೆಯಂಗಡಿ ಮಹಿಳಾ ಮಂಡಲದ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಲ್ಲವೇ? ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ರೇಷ್ಮಾ, ಶ್ರೀಮತಿ ರಾಜೇಶ್ವರಿ, ಶ್ರೀಮತಿ ಹಿತಾಕ್ಷಿ ನಾರಾಯಣ್, ಶ್ರೀಮತಿ ಮಂಜುಳಾ ಶುಭ್ರತ್, ಶ್ರೀಮತಿ ನಿಧಿ ಪ್ರಸನ್ನ, ಶ್ರೀಮತಿ ಶುಭಾ ದಿನೇಶ್ ಆಚಾರ್ಯ, ಶ್ರೀಮತಿ ಗೀತಾ, ಶ್ರೀಮತಿ ಸುಮನಾ ಕೃಷ್ಣ ಅಕ್ಷಯ್ ಹಾಗೂ ಶ್ರೀಮತಿ ನಫೀಸಾ. ಈ ಕಾರ್ಯಕ್ರಮದ ರಚನೆ ನಿರ್ದೇಶನ ಶ್ರೀಮತಿ ಎಚ್ ಶಕುಂತಲಾ ಭಟ್, ಹಳೆಯಂಗಡಿ. ವಂದನೆಗಳು. ಇದುವರೆಗೆ ಹಳೆಯಂಗಡಿ ಮಹಿಳಾ ಮಂಡಳಿಯ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.